ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಯೂರಿನ್ ಟೆಸ್ಟ್ ಮಾಡಿದಾಗ ಕೆಲವೊಮ್ಮೆ ನಿಮ್ಮ ಯೂರಿನಲ್ಲಿ ಈ RBCs ಕೆಂಪು ರಕ್ತ ಕಣಗಳನ್ನು ನಾವು ನೋಡ್ತಾ ಇರ್ತೇವೆ, ಅಥವಾ ಕೆಲವೊಮ್ಮೆ ನಿಮ್ಮ ಯೂರಿನಲ್ಲಿ ಈ ಬ್ಲಡ್ಡೇ ಹೋಗ್ತಾ ಇರ್ಬೋದು. ಇದಕ್ಕೆ ಏನು ಕಾರಣ, ಇದನ್ನು ನಾವು ಹೇಗೆ ಟ್ರೀಟ್ ಮಾಡ್ಬೋದು, ಇದರ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಈ ಯೂರಿನ್ನಲ್ಲಿ ಬ್ಲಡ್ ಏನು ಹೋಗ್ತಾ ಇರುತ್ತೆ, ಇದನ್ನು ನಾವು ನಮ್ಮ ಮೆಡಿಕಲ್ ಟರ್ಮ್ಸಲ್ಲಿ ಹೆಮೆಚೂರಿಯಾ ಅಂತ ಹೇಳ್ತಾ ಇರ್ತೇವೆ. ಸೊ ಹೆಮೆಚೂರಿಯಾ ಹೇಗಿರ್ಬೋದು, ಫ್ರ್ಯಾಂಕ್ ಬ್ಲಡ್ಡೇ ಬರ್ತಾ ಇರ್ಬೋದು, ಅಥವಾ ನಿಮಗೆ ಯೂರಿನ್ನಲ್ಲಿ ಬ್ಲಡ್ ಕಣ್ಣಿಗೆ ಕಾಣಿಸದೇ ಇರ್ಬೋದು, ಬಟ್ ಅಂಡರ್ ದ ಮೈಕ್ರೋಸ್ಕೋಪ್ ನೋಡಿದಾಗ ಅದರಲ್ಲಿ ಈ RBCs ಅಥವಾ ಕೆಂಪು ರಕ್ತ ಕಣಗಳು ಕಾಣ್ತಾ ಇರ್ಬೋದು. ಸೊ ಇದನ್ನ ನಾವು ಮೈಕ್ರೋಸ್ಕೋಪಿಕ್ ಹೆಮೆಚೂರಿಯಾ ಅಂತ ಹೇಳ್ತಾ ಇರ್ತೇವೆ. ಇದು ನೀವು ನೋಡಬಹುದು, ಇಲ್ಲಿ ಈ ಯೂರಿನ್ ನಲ್ಲಿ ಮೂತ್ರದಲ್ಲಿ ಬ್ಲಡ್ ಪಾಸ್ ಆಗಿದೆ. ಸೊ ರೆಡಿಶ್ ಕಲರ್ ಟಿಂಜ್ ಬಂದಿದೆ ಇದರಲ್ಲಿ. ಇದು ಯೂರಿನ್ ಮೈಕ್ರೋಸ್ಕೋಪಿಕ್ ರಿಪೋರ್ಟ್ ಅಲ್ಲಿ ನೋಡಿದಾಗ ಯೂಶುವಲಿ ಈ ರೆಡ್ ಬ್ಲಡ್ ಸೆಲ್ಸ್ ಏನಿರ್ತವೆ ಅದು ಆಬ್ಸೆಂಟ್ ಇರುತ್ತೆ. ನಾರ್ಮಲಿ ನಾವು ರೆಡ್ ಬ್ಲಡ್ ಸೆಲ್ಸ್ ಅನ್ನ ನೋಡ್ತಾ ಇರೋದಿಲ್ಲ, ಅಥವಾ 3 ಪರ್ ಹೈ ಪವರ್ ಫೀಲ್ಡ್ ಅಲ್ಲಿ ತನಕ ಇದ್ದಾಗ ಅದನ್ನ ನಾವು ನಾರ್ಮಲ್ ಅಂತ ತೆಗೆದುಕೊಳ್ಬಹುದು. ಸೊ 0 to 3 ಇಟ್ ಇಸ್ ಸ್ಟಿಲ್ ಫೈನ್, ಬಟ್ ಮೋರ್ ದೆನ್ 3 RBCs ಪರ್ ಹೈ ಪವರ್ ಫೀಲ್ಡ್ ಬಂತು ಅಂದಾಗ ಇಟ್ ಈಸ್ ಅಬ್ನಾರ್ಮಲ್. ಅಂಡರ್ ದ ಮೈಕ್ರೋಸ್ಕೋಪ್ ನಾವು ನೋಡಿದಾಗ ಈ ಕೆಂಪು ರಕ್ತ ಕಣಗಳು ಈ ರೀತಿ ಕಾಣಿಸ್ತಾ ಇರ್ತವೆ. ಸೊ ನಾರ್ಮಲಿ ನಾನು ಹೇಳಿದೆ 0 to 3 ಅಂದ್ರೆ ಏನು ಕಾಣಿಸದೇ ಇರಬಹುದು, ಅಥವಾ ಅಪ್ ಟು 3 ಈ ತರ RBCs ಕಂಡ್ರೆ ಅದು ಪರವಾಗಿಲ್ಲ. ಅದಕ್ಕಿಂತ ಹೆಚ್ಚಿಗೆ ಕಾಣ್ತಾ ಇದೆ ಅಂದ್ರೆ ಅದು ಅಬ್ನಾರ್ಮಲ್. ಸೊ ಈ ಹೆಮೆಚೂರಿಯಾಗೆ ಏನೇನ್ ಕಾಸ್ ಇರುತ್ತೆ, ಒಂದು ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಈ ಕಿಡ್ನಿಯ ಬಿಟ್ಟು ಬೇರೆ ಕಡೆ ಲೈಕ್ ಇನ್ ಯುರೇಟರ್ ಇರ್ಬೋದು, ಬ್ಲಾಡರ್ ಇರ್ಬೋದು, ಪ್ರೋಸ್ಟೇಟ್ ಇರ್ಬೋದು, ಯುರೇತ್ರಾ ಇರ್ಬೋದು, ಅಥವಾ ಕೆಲವೊಂದು ಔಷಧಿಗಳು ಅಥವಾ ಕೆಲವೊಂದು ಆಹಾರ ಪದಾರ್ಥಗಳು ಅವುಗಳನ್ನ ತೆಗೆದುಕೊಂಡಾಗ ನಮ್ಮ ಯೂರಿನ್ ಪಿಂಕಿಶ್ ಅಥವಾ ರೆಡಿಶ್ ಆಗಿ ಕಾಣಿಸ್ತಾ ಇರ್ಬೋದು. ಲೈಕ್ ಎಕ್ಸಾಂಪಲ್ ಬೀಟ್ರೂಟ್ ಅನ್ನ ತಿನ್ಕೊಂಡ್ರಿ ಆವಾಗ, ಅಥವಾ ಕೆಲವೊಂದು ಔಷಧಿಗಳು ಲೈಕ್ ನೀವು TBಗೆ ತೆಗೆದುಕೊಳ್ಳುವಂತ ರಿಫ್ಯಾಂಪಿಸಿನ್ ಗುಳಿಗೆ, ಇದು ನಿಮ್ಮ ಯೂರಿನ್ ಅನ್ನ ರೆಡ್ಡಿಶ್ ಆಗಿ ಮಾಡ್ತಾ ಇರಬಹುದು. ಸೊ ಇದು ಗ್ಲೊಮೆರುಲಾರ್ ಕಾಸಸ್. ಗ್ಲೊಮೆರುಲಾರ್ ಕಾಸಸ್ ಅಂದ್ರೆ ಇದು ನಮ್ಮ ಕಿಡ್ನಿಯಲ್ಲಿ ಇರುವಂತ ಫಿಲ್ಟರಿಂಗ್ ಯೂನಿಟ್. ಸೊ ಈ ಗ್ಲೊಮೆರುಲಸ್ ಏನಿರುತ್ತೆ ಅದರಲ್ಲಿ ಏನಾದ್ರೂ ಪ್ರಾಬ್ಲಮ್ ಬಂತು, ಗ್ಲೊಮೆರುಲೋನೆಫ್ರೈಟಿಸ್, ಇಲ್ಲಿ ಇನ್ಫೆಕ್ಷನ್ ಆಯ್ತು, ನೆಫ್ರೋಪತಿ ಆಯ್ತು, ಫೆಮಿಲಿಯಲ್ ನೆಫ್ರೈಟಿಸ್ ಆಯ್ತು, ಇಂಥ ಕಂಡೀಷನ್ಸ್ ಅಲ್ಲೆಲ್ಲ ಸಹ ಬ್ಲೀಡಿಂಗ್ ಆಗ್ಬೋದು. ಇದು ಗ್ಲೊಮೆರುಲರ್ ಕಾಸಸ್ ಆಫ್ ಬ್ಲೀಡಿಂಗ್. ಈಗ ಕಿಡ್ನಿಯಲ್ಲಿ IgA ನೆಫ್ರೋಪತಿ ಆಯ್ತು, ಅಥವಾ ಕಿಡ್ನಿಯಲ್ಲಿ ಪೈಲೋನೆಫ್ರೈಟಿಸ್ ಆಯ್ತು, ಅಥವಾ ಇಲ್ಲಿ ರೀನಲ್ ಸ್ಟೋನ್ಸ್ ಆಯ್ತು, ಅಥವಾ ರೀನಲ್ ಟ್ಯೂಮರ್ ಆಯ್ತು, ಅಥವಾ ಇಲ್ಲಿ ಕ್ಯಾನ್ಸರ್ ಆಯ್ತು, ಇಲ್ಲೇನಾದ್ರೂ ಇನ್ಫೆಕ್ಷನ್ ಆಯ್ತು, ಬ್ಲಾಡರ್ ಇನ್ಫೆಕ್ಷನ್, ಮೂತ್ರಕೋಶದ ಇನ್ಫೆಕ್ಷನ್, ಮೂತ್ರಕೋಶಕ್ಕೆ ಏನಾದ್ರೂ ಟ್ರಾಮಾ ಆಯ್ತು, ಇಲ್ಲೇನಾದ್ರೂ ಸ್ಟೋನ್ಸ್ ಆಗಿದಾವೆ, ಯುರೆಥ್ರಲ್ ಇನ್ಫೆಕ್ಷನ್ ಆಯ್ತು, ಪ್ರೋಸ್ಟೇಟಿಕ್ ಇನ್ಫೆಕ್ಷನ್, ಪ್ರೋಸ್ಟೇಟ್ ದೊಡ್ಡದಾಗಿದೆ, BPH, ಪ್ರೋಸ್ಟೇಟ್ ಅಲ್ಲಿ ಏನಾದ್ರೂ ಟ್ಯೂಮರ್ ಆಗಿದೆ. ಸೊ ಇವೆಲ್ಲ ಕಂಡೀಷನ್ಸ್ ಅಲ್ಲಿ ಹೆಮೆಚೂರಿಯಾ ಆಗಬಹುದು. ಯೂರಿನ್ ನಲ್ಲಿ ಬ್ಲಡ್ ಬರ್ಲಿಕ್ಕೆ ಬಹಳಷ್ಟು ಕಾರಣಗಳಿವೆ. ಕಾಮನ್ ಕಂಡೀಷನ್ಸ್ ಅಂದ್ರೆ ಏನು, ಇನ್ಫೆಕ್ಷನ್, ಅದು ಕಿಡ್ನಿ ಇನ್ಫೆಕ್ಷನ್ ಆಗಿರ್ಬೋದು, ಅಥವಾ ಮೂತ್ರನಾಳದ ಇನ್ಫೆಕ್ಷನ್ ಆಗಿರ್ಬೋದು, ಅಥವಾ ಬ್ಲಾಡರ್ ಇನ್ಫೆಕ್ಷನ್ ಆಗಿರ್ಬೋದು, ಅಥವಾ ಯುರೇತ್ರಾದ ಇನ್ಫೆಕ್ಷನ್ ಆಗಿರ್ಬೋದು. ಸೊ ಇವೆಲ್ಲ ಇನ್ಫೆಕ್ಷನ್ ಅಲ್ಲಿ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಸಿಸ್ಟೈಟಿಸ್, ಯುರೆಥ್ರೈಟಿಸ್, ಇವೆಲ್ಲದರಲ್ಲಿ ಬ್ಲಡ್ ಬರ್ತಾ ಇರುತ್ತೆ ನಿಮ್ಮ ಯೂರಿನ್ನಲ್ಲಿ. ಎರಡನೇ ಕಾಮನ್ ಕಂಡೀಷನ್ ಯಾವಾಗ ಬ್ಲಡ್ ನೋಡ್ತಾ ಇರ್ತೇವೆ, ಸ್ಟೋನ್ಸ್ ಕಿಡ್ನಿಯಲ್ಲಾಗಿರ್ಬೋದು, ಮೂತ್ರನಾಳದಲ್ಲಿ ಅಥವಾ ಮೂತ್ರಕೋಶದಲ್ಲಿ ಆಗಿರ್ಬೋದು. ಆವಾಗ ಅದು ಅಲ್ಲಿರುವಂಥ ಗೋಡೆಯನ್ನು ಯಾವಾಗ ಫ್ರಿಕ್ಷನ್ ಆಗತ್ತೆ ಆವಾಗ ಬ್ಲಡ್ ಬರ್ತಾ ಇರುತ್ತೆ. ಸಪೋಸ್ ನಿಮ್ಮ ಕಿಡ್ನಿಗೆ ಅಥವಾ ಮೂತ್ರಕೋಶಕ್ಕೆ ಏನಾದರೂ ಇಂಜುರಿ ಆಯಿತು, ಟ್ರಾಮಾ ಆಯಿತು, ಆವಾಗ ಬ್ಲಡ್ ಬರ್ತಾ ಇರ್ಬೋದು. ಕೆಲವೊಮ್ಮೆ ಫೋರ್ಸ್ಫುಲ್ ಸೆಕ್ಸ್ ಆದಾಗ ಯೂರಿನ್ನಲ್ಲಿ ಬ್ಲಡ್ ಬರ್ತಾ ಇರುತ್ತೆ. ಮಹಿಳೆಯರಿಗೆ ಪೀರಿಯಡ್ಸ್ ಟೈಮಲ್ಲಿ, ಅವರಿಗೆ ಪೀರಿಯಡ್ಗಿಂತ ಮೊದಲು ಅಥವಾ ಪೀರಿಯಡ್ ನಿಂತಾದಮೇಲೆ 1-2 ದಿನಗಳ ನಂತರ ಅವರು ಯೂರಿನನ್ನು ಕೊಟ್ಟರು ಟೆಸ್ಟಿಂಗಿಗೆ, ಆವಾಗ ಸಹ RBCs ಕಾಣ್ತಾ ಇರುತ್ತೆ. ಎಂಡೋಮೆಟ್ರಿಯೋಸಿಸಲ್ಲಿ ನಾವು ಈ ಥರ ಬ್ಲಡ್ಡನ್ನು ನೋಡ್ತಾ ಇರ್ತೇವೆ ಯೂರಿನ್ನಲ್ಲಿ. ಕೆಲವೊಂದು ಔಷಧಿಗಳು
ಔಷಧಿಗಳಿಂದ ಈ ಥರ ಆಗ್ಬೋದು, ಎಸ್ಪೆಷಲಿ ಈ ಪೇನ್ ಕಿಲ್ಲರ್ಸಿಂದ. ಆ್ಯಂಡ್ ಕೆಲವೊಮ್ಮೆ ಕ್ಯಾನ್ಸರ್ಸಿಂದ, ಕಿಡ್ನಿ ಕ್ಯಾನ್ಸರ್ ಇರ್ಬೋದು, ಯುರೇಟರ್ ಕ್ಯಾನ್ಸರ್ ಇರ್ಬೋದು, ಅಥವಾ ಈ ಯೂರಿನರಿ ಬ್ಲ್ಯಾಡರ್ ಇರ್ಬೋದು, ಇವುಗಳಿಂದ ಆಗ್ಬೋದು. ಸೊ ಬ್ಲಡ್ಡಿಂದ ಯೂರಿನನ್ನು ನಾವು ನೆಗ್ಲೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸಪೋಸ್ ಈ ಥರ ಪದೇ ಪದೇ ಆಗ್ತಾ ಇದೆ ಅಂದಾಗ ನಾವು ಥರಲಿ ಇನ್ವೆಸ್ಟಿಗೇಟ್ ಮಾಡಬೇಕಾಗತ್ತೆ. ಏನು ಸೈನ್ಸ್ ಅಥವಾ ಏನು ಸಿಂಪ್ಟಮ್ಸ್ ಇರ್ತಾವೆ ನಮಗೆ ಈ ಯೂರಿನಲ್ಲಿ ಬ್ಲಡ್ ಬಂದಾಗ? ಕೆಲವೊಬ್ಬರಿಗೆ ಏನೂ ಸಿಂಪ್ಟಮ್ಸ್ ಇರೋದೇ ಇಲ್ಲ. ಅವರು ಯೂರಿನ್ ಟೆಸ್ಟ್ ಮಾಡ್ಕೊಂಡಾಗಲೇ ಗೊತ್ತಾಗುತ್ತೆ ಯೂರಿನಲ್ಲಿ ಕೆಂಪು ರಕ್ತ ಕಣಗಳು ಇದ್ದಾವೆ ಅಂತ. ಸಪೋಸ್ ನಿಮಗೆ ಕಿಡ್ನಿ ಸ್ಟೋನ್ ಆಗಿತ್ತು ಅಂದರೆ ಡೆಫಿನೆಟ್ಲಿ ನಿಮಗೆ ಪೇನ್ ಬರ್ತಾ ಇರುತ್ತೆ, ಜ್ವರ ಬರ್ತಾ ಇರುತ್ತೆ, ವಾಮಿಟಿಂಗ್ ಆಗ್ತಾ ಇರುತ್ತೆ. ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಿತ್ತು ಅಂದರೆ ಸಹ ಸಿಮಿಲರ್. ಯೂರಿನ್ ಬಹಳ ಸಲ ಪಾಸ್ ಮಾಡ್ತಾ ಇರ್ತೀರಾ, ಯೂರಿನ್ ಪಾಸ್ ಮಾಡಬೇಕಾದ್ರೆ ನಿಮಗೆ ಉರಿ ಇರುತ್ತೆ ಆ್ಯಂಡ್ ಬಹಳ ಅರ್ಜೆನ್ಸಿ ಇರುತ್ತೆ. ಇವೆಲ್ಲ ಸಿಂಪ್ಟಮ್ಸ್ ಇರ್ಬೋದು. ಬಟ್ ನಿಮಗೆ ಸಪೋಸ್ ಸಿಂಪ್ಟಮ್ಸ್ ಇರದೇ ಇರಲಿ, ಬಟ್ ನೀವು ಬ್ಲಡ್ಡನ್ನು ನೋಡ್ತಾ ಇದ್ದೀರಾ ನಿಮ್ಮ ಯೂರಿನಲ್ಲಿ ಅಂದಾಗ ಡೆಫಿನೆಟ್ಲಿ ನೀವು ನಿಮ್ಮ ಡಾಕ್ಟರನ್ನು ಭೇಟಿ ಆಗಬೇಕು ಆ್ಯಂಡ್ ಇನ್ವೆಸ್ಟಿಗೇಷನ್ಸನ್ನು ಮಾಡ್ಕೊಳ್ಬೇಕು. ಸೊ ಹೇಗೆ ಇವ್ಯಾಲ್ಯೂಯೇಟ್ ಮಾಡ್ತಾರೆ ನಿಮ್ಮ ಡಾಕ್ಟರ್? ಫಸ್ಟ್ ನಿಮ್ಮ ಡಾಕ್ಟರ್ ನಿಮ್ಮ ಹಿಸ್ಟ್ರಿಯನ್ನು ಕೇಳ್ತಾರೆ. ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಈ ಥರದ ಪ್ರಾಬ್ಲಮ್ ಇದೆಯಾ, ನಿಮಗೆ ಅಸೋಸಿಯೇಟೆಡ್ ಏನಾದರೂ ಸಿಂಪ್ಟಮ್ಸ್ ಇದೆಯಾ? ಯಾಕಂದರೆ ಮಕ್ಕಳಲ್ಲೂ ಸಹ ನಾವು ಇದನ್ನು ನೋಡ್ತಾ ಇರ್ತೇವೆ. ಸೊ ಆವಾಗ ಕೆಲವೊಂದು ಆನುವಂಶಿಕ ರೋಗಗಳ ಬಗ್ಗೆ ಅವರು ಯೋಚನೆ ಮಾಡ್ತಾರೆ. ಸೊ ಡೆಫ್ನೆಸ್ ಇದೆಯಾ, ಕಿವಿ ಕೇಳೋದ್ರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ನಿಮಗೆ ರ್ಯಾಷಸ್ ಬರ್ತಾ ಇದೆಯಾ, ಜಾಯಿಂಟ್ ಪೇನ್ ಎಕ್ಸೆಟ್ರಾ ಬರ್ತಾ ಇದೆಯಾ? ಯಾಕಂದರೆ ಕೆಲವೊಂದು ಆಟೋ ಇಮ್ಯೂನ್ ಡಿಸೀಸಲ್ಲಿ ಈ ಥರದ ಸಿಂಪ್ಟಮ್ಸಿನ ಜೊತೆ ಯೂರಿನಲ್ಲಿ ಬ್ಲಡ್ ಪಾಸ್ ಆಗ್ತಾ ಇರುತ್ತೆ. ನೀವೇನಾದರೂ ಔಷಧಿಗಳನ್ನು ತೆಗೆದುಕೊಳ್ತಾ ಇದ್ದೀರಾ, ಲೈಕ್ ಪೇನ್ ಕಿಲ್ಲರ್ಸ್ ಎಕ್ಸೆಟ್ರಾ, ಇದ್ರ ಬಗ್ಗೆ ಕೇಳ್ತಾರೆ. ಅಥವಾ ಸಿವಿಯರ್ ಎಕ್ಸಸೈಸ್ ಆಯಿತಾ, ಅಥವಾ ಫೋರ್ಸ್ಫುಲ್ ಸೆಕ್ಸ್ ಆಯಿತಾ, ಇವೆಲ್ಲದರ ಹಿಸ್ಟ್ರಿಯನ್ನು ಅವರು ಕೇಳ್ತಾ ಇರ್ತಾರೆ. ನಿಮ್ಮನ್ನು ಎಕ್ಸಾಮಿನ್ ಮಾಡ್ತಾರೆ, ನಿಮಗೆ ನೋಡಲಿಕ್ಕೆ ನಿಮಗೇನಾದರೂ ರ್ಯಾಷಸ್ ಇದೆಯಾ, ಜಾಯಿಂಟ್ ಪೇನ್ಸ್ ಇದಾವ, ಅಥವಾ ನಿಮಗೆ ಬ್ಲೀಡಿಂಗ್ ಟೆಂಡೆನ್ಸಿ ಇದೆಯಾ, ಏನಾದರೂ ನಿಮಗೆ ಒಂದು ಗಾಯ ಆಯಿತು ಅಂದರೆ ಬ್ಲೀಡಿಂಗ್ ನಿಲ್ಲೋದೇ ಇಲ್ವಾ, ಈ ಥರದ್ದು ಏನಾದರೂ ಪ್ರಾಬ್ಲಮ್ ಇದೆಯಾ. ಅದೇ ರೀತಿ ಇನ್ವೆಸ್ಟಿಗೇಷನ್ ಸಹ ಮಾಡ್ತಾರೆ. ನಿಮಗೆ ಬ್ಲಡ್ ಕ್ಲಾಟಿಂಗ್ ಟೆಸ್ಟ್ ಮಾಡ್ಬೋದು, ಬ್ಲೀಡಿಂಗ್ ಟೈಮ್ ಮಾಡ್ಬೋದು, ಕ್ಲಾಟಿಂಗ್ ಟೈಮ್ ಮಾಡ್ಬೋದು. ಕೆಲವೊಮ್ಮೆ 24 hours ಯೂರಿನ್ ಟೆಸ್ಟನ್ನು ಹೇಳ್ಬೋದು, ಅಲ್ಟ್ರಾಸೌಂಡ್ ಅನ್ನ ಹೇಳ್ಬೋದು, IVU ಅನ್ನ ಹೇಳ್ಬೋದು. ಕೆಲವೊಮ್ಮೆ ಕಿಡ್ನಿ ಬಯೋಪ್ಸಿಯನ್ನೇ ಸಹ ಡಾಕ್ಟರ್ ಹೇಳ್ತಾ ಇರ್ಬೋದು, ಡಿಪೆಂಡಿಂಗ್ ಅಪಾನ್ ದ ಕಾಸ್ಟ್. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಈ ಬ್ಲಡ್ ಅನ್ನ ಫೈಂಡ್ ಔಟ್ ಮಾಡಲಿಕ್ಕೆ ನಮ್ಮ ಯೂರಿನ್ ರುಟೀನ್ ಮೈಕ್ರೋಸ್ಕೋಪಿ. ನೀವು ಯೂರಿನ್ ಎಕ್ಸಾಮಿನೇಷನ್ ಮಾಡಿಸಿದಾಗ ಅದರಲ್ಲಿ ಯಾವ ಟೈಪ್ ಆಫ್ RBCs ಇದಾವೆ, RBC ಜೊತೆ ಪ್ರೋಟೀನ್ ಹೋಗ್ತಾ ಇದೆಯಾ, ಅಥವಾ RBCs ಹೇಗಿದಾವೆ, ಅವೇನಾದರೂ ಡಿಸ್ಟಾರ್ಟೆಡ್ ಆಗಿದಾವ, ಅವುಗಳ ಶೇಪ್ ಹೇಗಿದೆ, ಸೈಜ್ ಹೇಗಿದೆ, ಸೆಡಿಮೆಂಟ್, ಇವನ್ನೆಲ್ಲ ಎಕ್ಸಾಮಿನ್ ಮಾಡಿಕೊಂಡು ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಸೊ ಈ ಕೆಂಪು ರಕ್ತ ಕಣಗಳು ನಿಮ್ಮ ಯೂರಿನಲ್ಲಿ ಬಂದಾಗ ಈಗ ನಾವು ಹೇಗೆ ಇದನ್ನು ಟ್ರೀಟ್ ಮಾಡಬೇಕು? ಟ್ರೀಟ್ಮೆಂಟ್ ಡಿಪೆಂಡ್ ಆಗುತ್ತೆ ಯಾವುದರಿಂದ ಈ ಥರ ಬ್ಲೀಡಿಂಗ್ ಆಗ್ತಾ ಇದೆ ಅಂತ. ಸಪೋಸ್ ನೀವೇನಾದರೂ ಬಹಳ ಸಿವಿಯರ್ ಎಕ್ಸಸೈಸ್ ಮಾಡಿದ್ರಿ ಅಥವಾ ಬಹಳ ಫೋರ್ಸ್ಫುಲ್ ಸೆಕ್ಸ್ ಆಗೋಯ್ತು, ಅದರಿಂದ ಈ ಥರ ಆಗ್ತಾ ಇದೆ ಅಂದಾಗ ಏನೂ ಟ್ರೀಟ್ಮೆಂಟ್ ಮಾಡುವ ಅವಶ್ಯಕತೆ ಇಲ್ಲ. ನಿಮಗೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನಿಂದ ಈ ಥರ ಆಗ್ತಾ ಇದೆ ಅಂದಾಗ ನಾವು ನಿಮಗೆ ಆ್ಯಂಟಿಬಯೋಟಿಕ್ ಕೋರ್ಸನ್ನು ಕೊಡಬೇಕಾಗತ್ತೆ. ಸಪೋಸ್ ನಿಮಗೆ ಈ BPH, ಸಪೋಸ್ ನಿಮಗೆ ಪ್ರೋಸ್ಟಟೈಟಿಸಿಂದ, ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟಿಂದ ಈ ಥರ ಆಗಿದೆ ಅಂದಾಗ ನಾವು ಅದಕ್ಕೆ ಟ್ರೀಟ್ಮೆಂಟನ್ನು ಕೊಡಬೇಕಾಗತ್ತೆ. ಸಪೋಸ್ ನಿಮಗೆ ಸ್ಟೋನ್ಸ್ ಆಗಿದೆ ಆ್ಯಂಡ್ ಇದರಿಂದ ನಿಮಗೆ ಬ್ಲೀಡಿಂಗ್ ಆಗ್ತಾ ಇದೆ ಅಂದಾಗ ನಾವು ಸ್ಟೋನ್ಸಿಗೆ ಟ್ರೀಟ್ಮೆಂಟನ್ನು ಕೊಡಬೇಕಾಗತ್ತೆ. ಐದರ್ ಲಿಥೋಟ್ರಿಪ್ಸಿನೋ ಔಷಧಿನೋ ಇವುಗಳನ್ನು ಕೊಟ್ಟಾಗ ಅದನ್ನು ನಾವು ಟ್ರೀಟ್ ಮಾಡಿದಾಗ ಆಟೋಮ್ಯಾಟಿಕಲಿ ಈ ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ. ಸಪೋಸ್ ನಿಮಗೆ ಬ್ಲೀಡಿಂಗ್ ಸ್ಟಾಪ್ ಆಗ್ತಾನೇ ಇಲ್ಲ, ಬಹಳ ಸಲ ಈ ಥರ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಇದೆ ಅಂದಾಗ ನಾನು ಹೇಳಿದ ಹಾಗೆ ಡಾಕ್ಟರ್ಸ್ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಮಾಡಿ ಪತ್ತೆ ಹಚ್ಕೊಂಡು ಏನಿದೆ ಅದನ್ನು ಫೈಂಡ್ ಔಟ್ ಮಾಡಿ ಅದನ್ನು ಟ್ರೀಟ್ ಮಾಡ್ತಾರೆ. ಅದಕ್ಕೆ ರಿಕ್ವೈರ್ಡ್ ಕಿಡ್ನಿ ಬಯೋಪ್ಸಿ ಬಂತು, ಕಿಡ್ನಿ ಬಯೋಪ್ಸಿಯಲ್ಲಿ ನಿಮ್ಗೆ ಏನಾದರೂ ಗ್ಲೊಮೆರುಲೋನೆಫ್ರೈಟಿಸ್ ಬಂತು, ಈ ಥರದ್ದೆಲ್ಲ ಬಂದಾಗ ಅದಕ್ಕೆ ಅದರದ್ದೇ ಟ್ರೀಟ್ಮೆಂಟ್ ಇರುತ್ತೆ. ಅದು ಸ್ಟಿರಾಯ್ಡ್ಸ್ ಇರ್ಬೋದು, ಈ ಥರದ ಔಷಧಿಗಳನ್ನು ಹಾಕಿ ಡಾಕ್ಟರ್ ನಿಮಗೆ ಟ್ರೀಟ್ ಮಾಡಬೇಕು. ಸೊ ಯೂರಿನಲ್ಲಿ ಬ್ಲಡ್ ಬಂದಾಗ ನಾವು ಕಾಸನ್ನು ಟ್ರೀಟ್ ಮಾಡಿದರೆ ಮಾತ್ರ ಈ ಬ್ಲಡ್ ಬರೋದು ನಿಲ್ಲತ್ತೆ. ಸೊ ಯೂರಿನ್ ಎಕ್ಸಾಮಿನೇಷನ್ ಬಹಳ ಇಂಪಾರ್ಟೆಂಟ್ ಇರುತ್ತೆ, ಬಹಳ ಇಂಪಾರ್ಟೆಂಟ್ ಕ್ಲೂಸನ್ನು ಸಹ ಕೊಡ್ತಾ ಇರುತ್ತೆ. ಕೆಲವೊಬ್ಬರಿಗೆ ಅವರ ಯೂರಿನಲ್ಲಿ ಫ್ರ್ಯಾಂಕ್ ಬ್ಲಡ್ಡೇ ಕಾಣುತ್ತೆ, ಅವರು ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗ್ತಾರೆ. ಬಟ್ ಕೆಲವೊಮ್ಮೆ ಏನಾಗುತ್ತೆ, ಕಣ್ಣಿಗೆ ಬ್ಲಡ್ ಕಾಣ್ತಾ ಇರೋದಿಲ್ಲ, ಬಟ್ ಮೈಕ್ರೋಸ್ಕೋಪಿಯಲ್ಲಿ ನೋಡಿದಾಗ ಈ RBCs ಕಾಣ್ತಾ ಇರ್ತವೆ. ನಾನು ಹೇಳಿದಂಥ ಇವೆಲ್ಲ ಕಂಡೀಷನ್ಸಲ್ಲಿ ನಿಮಗೆ RBCs ಕಾಣ್ಬೋದು. ಬಟ್ ನಿಮ್ಮ ಡಾಕ್ಟರ್ ಬೇರೆ ಇನ್ವೆಸ್ಟಿಗೇಷನ್ಸಿನ ಜೊತೆ, ನಿಮ್ಮ ಕ್ಲಿನಿಕಲ್ ಹಿಸ್ಟ್ರಿ, ನಿಮ್ಮ ಎಕ್ಸಾಮಿನೇಷನ್ ಇವೆಲ್ಲದರ ಜೊತೆ ಒಂದು ಕನ್ಕ್ಲೂಷನ್ಗೆ ಬರ್ತಾರೆ ಆ್ಯಂಡ್ ಅದಕ್ಕೆ ತಕ್ಕ ಹಾಗೆ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಬಟ್ ಯಾವತ್ತಾದರೂ ನಿಮಗೆ ಯೂರಿನಲ್ಲಿ ಬ್ಲಡ್ ಬಂತು ಅಂದಾಗ ಅದನ್ನು ಇಗ್ನೋರ್ ಮಾಡಬೇಡಿ. ಒಂದ್ಸಲ ನಿಮ್ಮ ಡಾಕ್ಟರ್ಗೆ ತೋರಿಸ್ಕೊಂಡು ಅದಕ್ಕೆ ಟ್ರೀಟ್ಮೆಂಟನ್ನು
ಪಡೆದುಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.